ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು. ವೆಲ್ಕಮ್ ಟು ನಿತ್ಯ ಜೀವನ ಲಾಗ್. ಇದು ಶನಿವಾರದ ಲಾಗ್ ಆಗಿದೆ. ಶನಿವಾರ 21ನೇ ತಾರೀಕು ತುಮಕೂರು ನಗರ ಯೋಜನೆಯ ಅಂಗನವಾಡಿ ಕೇಂದ್ರಗಳ ಮಿಂಚಿನ ಸಂಚಾರ ಕಾರ್ಯಕ್ರಮ. ಹಾಗಾಗಿ ನಾವು ಬೆಳಗ್ಗೆ 8:30ಗೆಲ್ಲ ನಮ್ಮ ಉಪನಿರ್ದೇಶಕರ ಕಚೇರಿಯ ಬಳಿ ತಲುಪಿದ್ವಿ. ಆಯ್ದಂತಹ ಎಲ್ಲ ತಾಲೂಕಿನ ಮೇಲ್ವಿಚಾರಕಿಯರು, ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಹಿರಿಯ ಮೇಲ್ವಿಚಾರಕಿಯರು ಹಾಗೆ ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದರು. ಎಲ್ಲರೂ ಕೂಡ ಬೆಳಗ್ಗೆನೇ ತುಂಬಾ ರುಚಿಕರವಾಗಿದ್ದಂತಹ ಬಿಸಿ ಬಿಸಿ ಉಪ್ಪಿಟ್ಟು, ಬಾತು ಹಾಗೆ ಒಂದು ಬಜ್ಜಿ ಕೂಡ ಇತ್ತು. ಟಿಫನ್ ಅಂತೂ ತುಂಬ ರುಚಿಕರವಾಗಿತ್ತು. ಎಲ್ಲರೂ ಕೂಡ ಟಿಫನನ್ನು ಮುಗಿಸಿದ್ವಿ. ಹಾಗೆಯೇ ನಮ್ಮ ಬಾಲಭವನದಲ್ಲಿ ಎಲ್ಲರೂ ಕೂಡ ಒಂದು ಕಡೆ ಕೂರಿಸಿ ಅವರಿಗೆ ಒಂದು ರೂಟ್ ಲಿಸ್ಟ್ಗಳಿಗೆ ಒಳಗೊಂಡಂತಹ ಒಂದು ಫೈಲ್ಗಳನ್ನು ಕೊಡುವ ಮುಖಾಂತರ ನಮ್ಮ ನಿರೂಪಣಾಧಿಕಾರಿಗಳಾಗಿರುವಂಥ ಶ್ರೀಮತಿ ಅಂಬಿಕಾ ಮೇಡಮ್ ರವರು, ನೀವು ಭೇಟಿ ನೀಡಿದಂತಹ ಅಂಗನವಾಡಿ ಕೇಂದ್ರಗಳಲ್ಲಿ ನೀವೇನಾದರೂ ಕೂಡ ವಿಶೇಷವಾದಂತಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಕಾರ್ಯಗಳಿದ್ದಲ್ಲಿ ಅವುಗಳನ್ನು ಗುರುತಿಸಬೇಕು. ಹಾಗೆಯೇ ಆ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದಿದ್ದಲ್ಲಿ, ಹಾಗೆ ಅಂಗನವಾಡಿ ಕಾರ್ಯಕರ್ತೆ ಪೋಷಣ್ ಟ್ರ್ಯಾಕರ್ನ ಸರಿಯಾಗಿ ಬಳಸುವಲ್ಲಿ ಆಕೆಗೆ ಆಗುತ್ತಿರುವಂತಹ ತೊಂದರೆಗಳೇನಾದರೂ ಇದ್ದಲ್ಲಿ, ಅಥವಾ ಇಲಾಖೆಯ ಇನ್ಯಾವುದೇ ಯೋಜನೆಗಳನ್ನು ಫಲಾನುಭವಿಗೆ ತಲುಪಿಸುವಲ್ಲಿ ಕಾರ್ಯಕರ್ತೆಗೆ ಎದುರಾಗುವಂಥ ಯಾವುದೇ ಸಮಸ್ಯೆಗಳಿದ್ದಲ್ಲಿ, ಹಾಗೆ ದಾಖಲಾತಿಗಳ ನಿರ್ವಹಣೆಯಲ್ಲಿ ಸಮಸ್ಯೆಗಳು, ಹಾಗೆ ಅಂಗನವಾಡಿ ಕೇಂದ್ರದ ಸ್ವಚ್ಛತೆ, ಮಕ್ಕಳ ಶಾಲಾ ಪೂರ್ವ ಶಿಕ್ಷಣ ಇತ್ಯಾದಿ ಎಲ್ಲವನ್ನು ಕೂಡ ತುಂಬನೇ ಸೂಕ್ಷ್ಮವಾಗಿ ಪರಿಶೀಲಿಸಿ ಅಂಗನವಾಡಿ ಕಾರ್ಯಕರ್ತೆಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡುವ ಮುಖಾಂತರ ಉತ್ತಮ ಮಾರ್ಗದರ್ಶನ ನೀಡಿ ಅಂಗನವಾಡಿ ಕೇಂದ್ರಗಳು ಇನ್ನೂ ಉತ್ತಮವಾಗಿ ನಡೆಯುವಂತೆ ಅಂಗನವಾಡಿ ಕಾರ್ಯಕರ್ತೆ ತುಂಬನೇ ಇನ್ನೂ ಸದೃಢವಾಗಿ ಮಾನಸಿಕವಾಗಿ ಹಾಗೂ ಆಕೆ ತುಂಬನೇ ಒಂದು ಸಾಮಾಜಿಕವಾಗಿ ತನ್ನ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವಂತೆ ಆಕೆಗೆ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಸಲಹೆಗಳನ್ನು ನೀಡಿದರು. ಹಾಗೆ ನಮ್ಮ ನಿರೂಪಣಾಧಿಕಾರಿಗಳ ಮಾರ್ಗದರ್ಶನದಂತೆ ಹಾಗೆ ಅವರು ಕೊಟ್ಟಂತಹ ಒಂದು ರೂಟ್ ಲಿಸ್ಟನ್ನು ಹಿಡ್ಕೊಂಡು ಎಲ್ಲರೂ ಕೂಡ ನಾವು ಏನು ಶಿಶುಭಿವೃದ್ಧಿ ಯೋಜನಾಧಿಕಾರಿಗಳು ನಮ್ಮ ತಂಡದ ನಾಯಕರಾಗಿದ್ದು ಎಲ್ಲರೂ ಕೂಡ ಒಂದೊಂದು ರೂಟ್ನಲ್ಲಿ ಹೊರಟ್ವಿ. ನಮಗೆ ಕೊಟ್ಟಿದ್ದಂತಹ ಒಂದು ವೃತ್ತ ಬಂದು ಗೂಳೂರು ವೃತ್ತದ ಅಂಗನವಾಡಿ ಕೇಂದ್ರಗಳನ್ನು ನಾವು ಭೇಟಿ ಮಾಡಬೇಕಿತ್ತು. ಹಾಗಾಗಿ ನಾವು ಮರಳೂರು ದಿಣ್ಣೆ, ನಮಗೆ ತುಮಕೂರು ಟೌನಲ್ಲೇ ಮರಳೂರು ದಿಣ್ಣೆಯಲ್ಲಿದ್ದಂತಹ ಅಂಗನವಾಡಿ ಕೇಂದ್ರಗಳನ್ನು ನಾವು ಭೇಟಿ ಮಾಡಬೇಕಾಯಿತು. ನಮ್ಮ ಅಂಗನವಾಡಿ ಕೇಂದ್ರಗಳಿಗಂತೂ ದೂರ ಹೋಗಲೇಬೇಕಾಗಿರಲಿಲ್ಲ. ಯಾಕೆಂದರೆ ಪ್ರತಿಯೊಂದು ಕೂಡ ಪಕ್ಕದಲ್ಲೇ ಇತ್ತು. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಕ್ಕೆ ಅಥವಾ ಎರಡೆರಡು ಏರಿಯಾದಿಂದ ಒಂದು ಅಂಗನವಾಡಿ ಈ ರೀತಿ ಇತ್ತು. ಸೊ ನಾವು ಮೊದಲಿಗೆ ಭೇಟಿ ನೀಡಿದಂತಹ ಅಂಗನವಾಡಿ ಕೇಂದ್ರ ಬಂದ್ಬಿಟ್ಟು ಶಾಲಾ ಕಾಂಪೌಂಡಲ್ಲಿ ನಡೀತಾ ಇತ್ತು. ಸ್ವಂತ ಕಟ್ಟಡ, ತುಂಬಾ ಚೆನ್ನಾಗಿತ್ತು ಬಿಲ್ಡಿಂಗು. ಹಾಗೆಯೇ ಅಲ್ಲಿ ಪ್ರತಿಯೊಂದು ಮೂಲಭೂತ ಸೌಲಭ್ಯಗಳು, ವಾಟರ್ ಫಿಲ್ಟರ್ ಆಗಿರ್ಬೋದು, ವಾಶ್ ಬೇಸನ್ ಆಗಿರ್ಬೋದು, ಹಾಗೆಯೇ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ಹಾಜರಾತಿ ಅಂತೂ ಉತ್ತಮವಾಗಿತ್ತು ಅಂತಲೇ ಹೇಳ್ಬೋದು. ಸ್ವಚ್ಛತೆ ಅಂತೂ ಅದ್ಭುತವಾಗಿತ್ತು. ಸೊ ಅಂಗನವಾಡಿ ಕಾರ್ಯಕರ್ತೆ ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಸಹಾಯಕಿ ಇಲ್ಲಿ ರಜೆಯಲ್ಲಿದ್ದರು. ಹಾಗಾಗಿ ಎರಡೂ ಜವಾಬ್ದಾರಿ ಎನ್ನುವಂಥ ಅಂಗನವಾಡಿ ಕಾರ್ಯಕರ್ತೆಯನ್ನು ನೋಡಿ ನಿಜವಾಗ್ಲೂ ಕೂಡ ನನಗೆ ಸಲಾಮ್ ಹೇಳ್ಬೇಕಂತ ಅನ್ನಿಸ್ತು. ಯಾಕೆ ಅಂತಂದರೆ ನೋಡಿ, ನಮ್ಮ ತುಮಕೂರು ನಗರ ಯೋಜನೆಯ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಅಂದರೆ ಅವರು ಹೆಚ್ಚಾಗಿ ಅಂಗನವಾಡಿ ಕೇಂದ್ರದ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಜೊತೆಗೆ ಇಲಾಖೆ ಕೆಲಸಗಳು, ಇಲಾಖೆ ಕಾರ್ಯಕ್ರಮಗಳು, ಜಿಲ್ಲಾ ಪಂಚಾಯಿತಿಯ ಕಾರ್ಯಕ್ರಮಗಳು, ಯಾವುದೇ ಕಾರ್ಯಕ್ರಮ ಸಮಾರಂಭಗಳಿದ್ದಲ್ಲಿ ಅವರ ಒಂದು ಭಾಗವಹಿಸುವಿಕೆ ಅನಿವಾರ್ಯ ಆಗಿರುತ್ತೆ. ಏಕೆಂದರೆ ಅವರಿದ್ದಲ್ಲಿ ಒಂದು ಹೆಣ್ಮಕ್ಳಿದ್ರೆ ಕಾರ್ಯಕ್ರಮದ ಶೋಭೆ ಅಲ್ವಾ. ಹಾಗಾಗಿ ಅವರು ಒಂದು ಕಳಸವನ್ನು ತಗೊಂಡಿರ್ಬೋದು ಅಥವಾ ಕಾರ್ಯಕ್ರಮದಲ್ಲಿ ಅವರ ಹಾಜರಾತಿ ಇರ್ಬೋದು, ಎಲ್ಲ ಕಡೆಯೂ ಕೂಡ ಅವರ ಒಂದು ಪ್ರೆಸೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಒಂದು ಕೆಲಸಗಳ ಮಧ್ಯೆ ಕೂಡ ಈ ರೀತಿಯಾಗಿ ಅಂಗನವಾಡಿ ಕೇಂದ್ರದಲ್ಲಿ ತುಂಬ ಸ್ವಚ್ಛತೆಯಿಂದ ಕೆಲಸ ಮಾಡ್ತಾ ಇರೋದನ್ನು ನೋಡಿ ನನಗೆ ತುಂಬಾ ಖುಷಿ ಅಂತ ಅನ್ನಿಸ್ತು. ಹಾಗೆ ಮರಳೂರು ದಿನೆಯ ನಾವು 4ನೇ ಅಂಗನವಾಡಿ ಕೇಂದ್ರ, 6ನೇ ಅಂಗನವಾಡಿ ಕೇಂದ್ರ, 8ನೇ ಅಂಗನವಾಡಿ ಕೇಂದ್ರ ಹಾಗೂ 9ನೇ ಅಂಗನವಾಡಿ ಕೇಂದ್ರ, ಹೀಗೆ ಸುಮಾರು 10 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿದ್ವಿ. ಹಾಗೆ ನಂತರ ನಾವು ಭೇಟಿ ಕೊಟ್ಟಂತಹ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿಯೂ ಕೂಡ ಬಾಡಿಗೆ ಕಟ್ಟಡಗಳಾಗಿದ್ದು, ಬಾಡಿಗೆ ಕಟ್ಟಡದಲ್ಲಿಯೂ ಕೂಡ ಪ್ರತಿಯೊಂದು ಶೌಚಾಲಯ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿತ್ತು. ಮೂಲಭೂತ ಸೌಲಭ್ಯಗಳನ್ನು ಹೊಂದಿದಂತಹ ಕಟ್ಟಡಗಳಲ್ಲೇ ಅಂಗನವಾಡಿ ಕೇಂದ್ರಗಳನ್ನು ನಡೆಯುತ್ತಿದ್ದದ್ದು ನೋಡಿ ತುಂಬ ಖುಷಿ ಅಂತ ಅನ್ನಿಸ್ತು. ಇದರ ಹಿಂದೆ ನಮ್ಮ ಮೇಲ್ವಿಚಾರಕಿಯರ ಶ್ರಮ, ಹಾಗೆ ಇಲಾಖೆ ಅಧಿಕಾರಿಗಳಾಗಿರಬಹುದು, ಅದೇ ವಿಶೇಷವಾಗಿ ಹೆಚ್ಚಿನದಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯ ಶ್ರಮ ತುಂಬಾ ಇದೆ ಅಂತ ಹೇಳ್ಬೋದು. ಬಾಡಿಗೆ ಕಟ್ಟಡಗಳನ್ನು, ಏಕೆಂದರೆ ಸರ್ಕಾರ ಕೊಡುವಂತಹ ಆ ಒಂದು ಬಾಡಿಗೆ ಅಮೌಂಟಿಗೆ ಬರುವಂತಹ ಬಾಡಿಗೆ ಕಟ್ಟಡವನ್ನು ಹುಡುಕೊಂಡು ಅದರಲ್ಲಿ ಮೂಲಭೂತ ಸೌಲಭ್ಯಗಳಿರೋದನ್ನು ನೋಡಿಕೊಂಡು ಅಲ್ಲಿ ಅಂಗನವಾಡಿ ಕೇಂದ್ರ ಮಾಡೋದು ಅಂತ ಅಂದರೆ ನಿಜವಾಗ್ಲೂ ಕೂಡ ತುಂಬಾ ಅವರು ಮುತುವರ್ಜಿಯನ್ನು, ಕಾಳಜಿಯನ್ನು ವಹಿಸಿ ಮಾಡ್ತಾ ಇದ್ದಾರೆ ಅಂತಾನೆ ಒಂದು ಅನಿಸುತ್ತೆ. ಏಕೆ ಅಂತಂದರೆ ಆ ಒಂದು ಹಾಜರಾತಿ ನೋಡಿದರೆ ಅಷ್ಟು ಖುಷಿ ಅಂತ ಅನ್ನಿಸ್ತು. ಇತ್ತೀಚೆಗೆ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳೇ ಇರೋದಿಲ್ಲ. ಈ ಒಂದು ಮರಳೂರು ದಿಣ್ಣೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಕೂಡ ಒಂದಕ್ಕಿಂತ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಹಾಜರಾತಿ 100% ಇದ್ದದ್ದನ್ನು ನೋಡಿ ನನಗಂತೂ ತುಂಬ ಖುಷಿ ಅಂತ ಅನ್ನಿಸ್ತು.
ಹಾಗೆಯೇ ಅಂಗನವಾಡಿ ಕೇಂದ್ರಕ್ಕೆ ನಾವು ಭೇಟಿ ನೀಡಿದಂತಹ ಬಹುಮುಖ್ಯ ಉದ್ದೇಶ ಮಕ್ಕಳ ತೂಕ ಮತ್ತು ಎತ್ತರವನ್ನು ಪರಿಶೀಲಿಸುವುದಾಗಿತ್ತು. ಏಕೆ ಅಂತಂದರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಹೊರ ಬಂದಿದ್ದಾರೆ. ತುಂಬಾ ತೀರಾ ಕಡಿಮೆ ಪ್ರಮಾಣದಲ್ಲಿ ನಾವು ಅಪೌಷ್ಟಿಕತೆನ ನಾವು ನೋಡ್ತಾ ಇದ್ದೀವಿ. ಅದು ಅಪೌಷ್ಟಿಕತೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಏಕೆಂದರೆ ನಾವು ಹೆಚ್ಚಿನ ಗಮನವನ್ನು ಇದುವರೆಗೂ ಕೂಡ ಅಪೌಷ್ಟಿಕತೆಯನ್ನು ಹೋಗಲಾಡಿಸೋದಕ್ಕೆ ಕೊಟ್ಟಿದ್ವಿ. ಆದರೆ ಮಕ್ಕಳ ಎತ್ತರವನ್ನು ಪರಿಶೀಲನೆಯನ್ನು ಮಾಡ್ತಾ ಇರಲಿಲ್ಲ. ಈಗ ನಾವು ಮಕ್ಕಳ ಎತ್ತರವನ್ನು ಕೂಡ ಪರಿಶೀಲನೆಯನ್ನು ಮಾಡಬೇಕು. ಯಾಕೆಂದರೆ ಮಕ್ಕಳು ಇಂದು ಹೈಟ್ ಬೆಳೀತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಎತ್ತರವನ್ನು ಪರಿಶೀಲಿಸ್ತಾ ಇರುವಂಥದ್ದು. ಸೊ ಇದೆಲ್ಲವನ್ನು ಕೂಡ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ನಾವು ಪರಿಶೀಲಿಸಿ ಫಲಾನುಭವಿಗಳ ಮನೆ ಭೇಟಿಯನ್ನು ಮಾಡಿ, ಗರ್ಭಿಣಿ ಬಾಣಂತಿಯರ ಮನೆ ಭೇಟಿಯನ್ನು ಮಾಡಿ, ದಾಖಲಾತಿಗಳನ್ನೆಲ್ಲವನ್ನು ಕೂಡ ಪರಿಶೀಲಿಸಲಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಒಬ್ಬರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ನಾವು ನಗರ ಯೋಜನೆ ಅಂಗನವಾಡಿ ಕಾರ್ಯಕರ್ತರು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದನ್ನು ನೋಡಿ ನನಗಂತೂ ತುಂಬ ಖುಷಿ ಅಂತ ಅನ್ನಿಸ್ತು. ಹಾಗೆ ಅವರ ಒಂದು ಮೇಲ್ವಿಚಾರಕಿಯರ ಪಾತ್ರ ಕೂಡ ತುಂಬಾ ಇರುತ್ತೆ. ಯಾಕೆ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಗೆ ಒಂದು ಮಾರ್ಗದರ್ಶನ, ಸಲಹೆ ಸೂಚನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ವೃತ್ತದ ಮೇಲ್ವಿಚಾರಕಿಯ ಪಾತ್ರ ಕೂಡ ಅಗಾಧ ಅಂತಲೇ ಹೇಳ್ಬೋದು. ಹಾಗೆ ನಾವು ಅಲ್ಲಿನ ಒಂದು ನಗರ ಯೋಜನೆಯ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೇಳಿದಂತೆ ಸಮುದಾಯದ ಸಹಕಾರ ಕೂಡ ತುಂಬಾ ಇದೆ ಅಂತ ಹೇಳಿದರು. ಯಾವುದೇ ಒಂದು ಕಾರ್ಯಕ್ರಮ ಆಗಿರಬಹುದು, ಏನೇ ಒಂದು ಕೆಲಸ ಕಾರ್ಯಗಳಿಗಾದರೂ ಕೂಡ ನಮಗೆ ಸಮುದಾಯದಿಂದ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ, ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದರು. ಹೀಗಿತ್ತು ನಮ್ಮ ಈ ಒಂದು ತುಮಕೂರು ನಗರ ಯೋಜನೆಯ ಸಮಾರೋಪಾದಿ ಭೇಟಿ. ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಸಮವಸ್ತ್ರವನ್ನು ತೊಟ್ಟು ಏನಾದರೂ ಕೂಡ ಒಂದು ಕಡೆ ಹೊರಟರು ಅಂತ ಅಂದರೆ ಅಲ್ಲಿ ಒಂದು ಶಕ್ತಿ ಇದ್ದೇ ಇದೆ ಅಂತಲೇ ಅರ್ಥ. ಯಾಕೆ ಅಂದರೆ ಅವರು ಕಾಲಿಟ್ಟ ಕಡೆಯಲ್ಲಿ ಸಕ್ಸಸ್ಸನ್ನು ತಗೊಳ್ಳದೆ ಅವರು ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಹಿಂದೆ ಇಡೋದೇ ಇಲ್ಲ. ಆ ರೀತಿಯ ಒಂದು ಸದೃಢವಾದಂತಹ ಶಕ್ತಿಯುಳ್ಳಂತಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯನ್ನು ನೋಡಿ ನಿಜವಾಗ್ಲೂ ಕೂಡ ನನಗೆ ತುಂಬಾ ಖುಷಿ ಅಂತ ಅನ್ನಿಸುತ್ತೆ. ಮತ್ತು ಅದು ಯಾವ ವರ್ಡಲ್ಲಿ ಅವ್ರಿಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ಹಾಗೆ ನಮ್ಮ ಜೊತೆಯಲ್ಲಿದ್ದಂತಹ ನಮ್ಮ ತಿಪಟೂರು ಯೋಜನೆಯ CDPOಗಳಾದಂಥ ಶ್ರೀಮತಿ ದೀಪಾ ಮೇಡಮ್ ರವರು ಅವರ ಎಲ್ಲ ದಾಖಲಾತಿಗಳನ್ನು ತುಂಬಾ ಚೆನ್ನಾಗಿ ಪರಿಶೀಲನೆ ಮಾಡಿ ನಮಗೂ ಕೂಡ ಮಾರ್ಗದರ್ಶನವನ್ನು ಮಾಡಿದರು. ಆ ಒಂದು ಫುಡ್ ರಿಜಿಸ್ಟರ್ ಆಗಿರಬಹುದು ಅಥವಾ ಜಮಾ ಖರ್ಚು ದಾಖಲಾತಿ ಆಗಿರಬಹುದು, ಅಂಗನವಾಡಿ ಕಾರ್ಯಕರ್ತೆಯರು ಇದನ್ನು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡದಂತೆ ತುಂಬ ಈಸಿಯಾಗಿ ಸರಳವಾಗಿ ಬರೆಯುವಂತಹ ವಿಧಾನವನ್ನು ಅವರಿಗೆ ಹೇಳಿಕೊಟ್ರು. ಹಾಗೆ ನಮಗೂ ಕೂಡ ಅದರ ಬಗ್ಗೆ ಮಾರ್ಗದರ್ಶನವನ್ನು ಮಾಡಿದರು. ಸೊ ಥ್ಯಾಂಕ್ ಯು ಮೇಡಮ್. ನಿಮ್ಮ ಜೊತೆ ಇವತ್ತು ಕಳೆದಂತಹ ಈ ಒಂದು ದಿನ ನಾನಂತೂ ತುಂಬಾ ಕಲಿತೆ ನಿಮ್ಮಿಂದ ಅಂತ ಹೇಳ್ಬೋದು. ಹಾಗೆ ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಊಟವನ್ನು ಮುಗಿಸಿ ನಾವು ವಾಪಸ್ಸು ನಮ್ಮ